ಸೋಷಿಯಲ್ ಮೀಡಿಯಾ ತುಂಬಾ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಂದು ಮೀಮ್ಸ್ ಸಿಕ್ಕಾಪಟ್ಟೆ ಹೊಡುತ್ತೆ. ಸೊ ಅವ್ರದ್ದು ಏನೇ ಒಂದ್ ಸಣ್ಣ ಇದು ಇದ್ರು ಕೂಡ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಿಕ್ಕಾಪಟ್ಟೆ ರೂಬ್ತಾ ಇದಾರೆ. ಸೊ ಅದ್ರ ಬಗ್ಗೆ ನೀವು ಆಶ್ಚರ್ಯ ಆಯ್ತು ನನ್ಗೆ. ಇದಂತೂ ಸಾಧ್ಯವೇ ಇಲ್ಲದೆ ಇರೋದು ನನಗೆ. ಅದೇ ಅದ್ ಹೆಂಗ್ ಸಾಧ್ಯ? ಯಾವತ್ತಿಗೂ ಒಂದ್ ಕ್ಷಣಕ್ಕೂ ಯಾವತ್ತೂ ಅನ್ಸಿಲ್ಲ ತ್ರಿವಿಕ್ರಮಣ್ಣ ಮತ್ತು ಮೋಕ್ಷಿತಾ ಅವ್ರು ಕ್ಲೋಸ್ ಆಗಿ ಕೂತ್ಕೊಂಡು ಮಾತಾಡಿದ್ದೆ ಬಹಳ ಕಡಿಮೆ. ಎಲ್ಲೋ ಒಂದ್ಸಲ ಟಾಸ್ಕ್ ಅಲ್ಲಿ ಕೂತ್ಕೊಂಡು ಇದ್ ಮಾಡಿರೋ ವಿಡಿಯೋಸ್ಗಳನ್ನ ಬೇರೆ ಎಲ್ಲೆಲ್ಲೋ ಇರೋ ವಿಡಿಯೋಗಳನ್ನ ಅಟ್ಯಾಚ್ ಮಾಡಿ ಮಾಡ್ತಾ ಇದ್ದಾರೆ. ನನಗದು ನೋಡಿ ಶಾಕ್ ಆಯ್ತು. ಇದೇನಿತ್ತು ತ್ರಿಮೋಕ್ಷ ಅಂತೆಲ್ಲ ಈ ಲೆವೆಲ್ಗೆ ಹ್ಯಾಶ್ ಟ್ಯಾಗ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಅವ್ರು ಆ ಲೆವೆಲ್ ಕಿತ್ತಾಡ್ತಾರೆ, ಮೋಕ್ಷಿತಾ ತ್ರಿವಿಕ್ರಮಣ್ಣ ನೋಡೋದ್ರಾಗಲ್ಲ. ಸೊ ಈ ತರದ ಒಂದಷ್ಟು ಇದಿದೆ. ಕೆಲವು ಸ್ಟೇಟ್ಮೆಂಟ್ಗಳು ತ್ರಿವಿಕ್ರಮಣ್ಣ ಏನ್ ಹೇಳಿರೋದು, ಮೋಕ್ಷಿತಾ ಅವ್ರನ್ನ ಆಯ್ಕೆ ಮಾಡ್ಕೋತೀನಿ ಅದನ್ನೆಲ್ಲ ಹೇಳಿರೋದು ಯಾಕೆಂದ್ರೆ ಅವ್ರು ಎಲ್ಲಾರ ದೃಷ್ಟಿನಲ್ಲೂ ಹಾಗೇನೆ. ತ್ರಿವಿಕ್ರಮಣ್ಣ ಇರೋದು ಹೇಗೆ ಅಂತ ಕೇಳಿದ್ರೆ, ಯಾರಿಗಾದ್ರೂ ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ ಇದ್ದು ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯದ ಸ್ಟೇಟ್ಮೆಂಟ್ ಕೊಟ್ಟಾಗ ಸೊ ಅವ್ರು ಯಾವಾಗ ಹೇಳ್ತಾರೆ, ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ಅದು ಸಾರ್ಟ್ ಔಟ್ ಆಗುತ್ತೆ. ಸೊ ಜೊತೆಲಿ ಆಡೋಣ. ಈ ಹಿಂದೆ ಗೌತಮಿ ಅವ್ರು ಹೇಳಿದ್ರು, ಗೌತಮಿ ಅವ್ರು ಹೇಳಿದ ಕಾರಣಕ್ಕೆ ನೆಕ್ಸ್ಟ್ ಗೌತಮಿ ಅವ್ರ ಟೀಮನ್ನ ಚೂಸ್ ಮಾಡ್ಕೊಂಡು ಗೌತಮಿ ಅವ್ರ ಜೊತೆ ಆಡಿದ್ರು. ಹಾಗೆ ಮೋಕ್ಷಿತಾ ಅವರು ಅವರನ್ನೇನು ಗೋಮುಖ ವ್ಯಾಘ್ರ ಅಂತೆಲ್ಲ ಹೇಳಿದ ಕಾರಣಕ್ಕೆ ಮೋಕ್ಷಿತ ಜೊತೆ ಆಟ ಆಡ್ಬೇಕು ಅಂತ ಹೇಳಿದ್ರು. ಆ ಭಿನ್ನಾಭಿಪ್ರಾಯಗಳು ಸರಿಯಾಗ್ಲಿ ಅನ್ನೋ ದೃಷ್ಟಿಯಿಂದ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ನನಗ್ ಬಹಳ ಹೌದು, ಅವರು ಸೀರಿಯಲ್ನ ದೃಷ್ಟಿಕೋನದಲ್ಲಿ ಫ್ಯಾನ್ ಆಗಿದ್ರು ಅಂತ ಹೇಳಿದ್ಬಿಟ್ಟು ಅವರಿಬ್ಬರ ನಡುವೆ ಅಂತ ಯಾವ ಬಾಂಡಿಂಗು ನನಗೆ ಯಾವತ್ತೂ ಕಾಣಿಸಿಲ್ಲ. ಸೊ ಅವ್ರ ಮನ್ಸಲ್ಲಾಗ್ಲಿ ಯಾವತ್ತೂ ನನಗೆ ಕಾಣಿಸೇ ಇಲ್ಲ, ಅವ್ರ ವರ್ತನೆಗಳಲ್ಲಾಗ್ಲಿ ಕಾಣಿಸಿಲ್ಲ. ಅದು ಯಾಕೆ ಹರಡಿಸ್ತಿದ್ದಾರೆ, ಯಾರು ಹರಡಿಸ್ತಿದ್ದಾರೆ, ಅದೇನು ಪೇಯ್ಡ್ ಪ್ರಮೋಷನ್ ಏನು ಎತ್ತ ಒಂದು ಗೊತ್ತಾಗ್ತಿಲ್ಲ. ಆಶ್ಚರ್ಯ ಮಾತ್ರ. ಅವ್ರಿಬ್ರು ಹೊರಗಡೆ ಬಂದ್ರು ನಿಜವಾಗ್ಲೂ ಆಶ್ಚರ್ಯ ಪಡ್ತಾರೆ, ಖಂಡಿತವಾಗ್ಲೂ. ನಾನು ಶಾಕ್ ಅಲ್ಲಿ ನೋಡ್ತಾ ಇದ್ದೆ, ಇದೇನ್ ಇದು ಈ ಲೆವೆಲ್ ಮಾಡ್ತಿದ್ದಾರೆ ಅಂತ ಶಾಕ್ ಆಯ್ತು. ಫುಲ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಹಾಕ್ಬಿಟ್ಟು ಅವ್ರು ಇಲ್ಲದೆ ಇರೋ ಕ್ಲಿಪ್ಪಿಂಗ್ಸ್ ಎಲ್ಲ ಜಾಯಿಂಟ್ ಮಾಡ್ತಿದ್ದಾರೆ. ಅವ್ರು ಎಲ್ಲೋ ಏನೋ ಜಗಳ ಮಾಡ್ಕೊಂಡಿರೋದು ಇನ್ನು ಬೇರೆ ಎಲ್ಲೋ ಇವ್ರು ಇರೋ ವಿಡಿಯೋಸ್ ಗಳನ್ನ ಹಾಕಿ ಅದು ರಿಯಲ್ ಅನ್ನೋ ತರ ತೋರ್ಸೋ ತರ ಕ್ಲಿಪ್ಪಿಂಗ್ಸ್ ಹಾಕ್ತಿದ್ದಾರೆ. ಅದು ಆಶ್ಚರ್ಯ ಆಗ್ತಿದೆ. ಮೋಕ್ಷಿತಾ ಅಂತ ಬಂದಾಗ ಅವ್ರ ಮನೇಲಿ ಇವಾಗ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಅವರು ಹಿಂದುಳಿತಾ ಇದ್ರು, ಇವಾಗ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ. ಬಟ್ ಒಂದು ಹುಡುಗಿ ಅಂತ ಅನ್ಸ್ಕೊಂಡಿರೋಳು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ತನ್ನ ಒಪಿನಿಯನ್ ಅನ್ನ ಹೇಳ್ಕೊಂಡು ಮನೇಲಿ ಈ ತರ ಇದ್ದಾಗ ಆಚೆ ಕಡೆ ಆಕೆ ಬಗ್ಗೆ ತುಂಬಾ ಬ್ಯಾಡ್ ಆಗಿ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳು, ವಿಡಿಯೋಸ್ಗಳು, ಆಕೆ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಎಲ್ಲ ಬರ್ತಾ ಇರುತ್ತೆ. ಸೊ ಆಕೆನ ಎಷ್ಟು ಮಟ್ಟಿಗೆ ಇದು ಕುಗ್ಗಿಸಬಹುದು ಅವ್ರು ಹೊರಗಡೆ ಬಂದ್ರೆ, ಆಸ್ ನೀವು ಮೋಕ್ಷಿತನ ಹತ್ರದಿಂದ ನೋಡಿರೋದ್ರಿಂದ? ಅಂದ್ರೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಮೋಕ್ಷಿತ ಒಂದ್ ಸ್ವಲ್ಪ ಹೆಚ್ಚಿನ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನ ಮನ್ಸಿಗೆ ತಗೊಳ್ಳೋ ಅಂತ ಹುಡುಗಿ. ಯಾಕಂದ್ರೆ ನಾನು ತುಂಬಾ ಸಲ ನೋಡಿದೀನಿ. ಈಗ ಮಂಜಣ್ಣ ಅಥವಾ ಗೌತಮಿ ವೀಕೆಂಡ್ ಅಲ್ಲಿ ಎಸ್ಆರ್ನೋ ಬೋರ್ಡ್ ಹಿಡಿಯುವಾಗ್ಲೋ ಅಥವಾ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರ ಅದ್ರ ಬಗ್ಗೆ 2 ದಿನ ಯೋಚನೆ ಮಾಡ್ತಾ ಅದ್ರ ಬಗ್ಗೆ ನಮ್ಮ ಎಲ್ಲ ಹತ್ರ ಚರ್ಚೆ ಮಾಡ್ತಿದ್ಲು. ಹೀಗ್ ಮಾಡಿದ್ರು, ಅವ್ರು ಹೀಗಂದ್ರು, ಹೀಗಂದ್ರು, ಇದೆಷ್ಟು ಸರಿ ಅದೆಷ್ಟು ಸರಿ, ತುಂಬಾ ಚರ್ಚೆ ಮಾಡ್ತಾ ಇರೋಂಥ ಹುಡುಗಿ. ಸೊ ಯಾರೇ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಿದ್ರು ಮೋಕ್ಷಿತಾ. ಹಾಗಾಗಿ ಹೊರಗಡೆ ಬಂದಾಗ ಇದನ್ನ ಎಷ್ಟು ಸ್ಪೋರ್ಟಿವ್ ಆಗಿ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನನಗೂ ಕುತೂಹಲ ಇದೆ. ಅವರು ಅಂದ್ರೆ ಡಿಸ್ಕಸ್ ಕೂಡ ಮಾಡಿರ್ಲಿಲ್ವಾ ಈ ತರದ್ ಏನಾದ್ರು? ಇಲ್ಲ, ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಆ ತರ ವಿಚಾರ ನನ್ನ ಮನೆಯಿಂದ ಹೊರಗಡೆನೆ ಬಿಡ್ತಿರ್ಲಿಲ್ಲ ಮನೆಯವರು ಅಂತಲೇ ಹೇಳ್ತಾ ಇದ್ರು. ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಮನೇಲಿ ಅಂದ್ರೆ ನಿಮ್ ಜೊತೆ ಬಾಂಡಿಂಗ್ ಅವ್ರದ್ದು ಯಾವ ತರ ಇರ್ತಾ ಇತ್ತು? ಅವ್ರು ಹೇಗೆ ಎಲ್ಲರನ್ನು ಹ್ಯಾಂಡಲ್ ಮಾಡ್ತಾ ಇದ್ರು, ಮ್ಯಾನೇಜ್ ಮಾಡ್ತಾ ಇದ್ರು ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಇಟ್ಕೊಂಡು? ಅಂದ್ರೆ ಆತರ ಏನು ಸ್ಟ್ರಾಂಗ್ ಅಂದ್ರೆ ಎಲ್ಲರನ್ನು ಮ್ಯಾನೇಜ್ ಮಾಡ್ಬೇಕು ಅನ್ನೋ ದೃಷ್ಟಿಕೋನ ಏನು ಯಾರಿಗೂ ಇದ್ದಾಗಿರ್ಲಿಲ್ಲ. ಅಲ್ಲಿ ಎಲ್ಲರೂ ಏನು ಈ ಸೆಕೆಂಡ್ ಜಗಳ ಆಡ್ತೀವಿ, ಇನ್ನೊಂದು ಸೆಕೆಂಡ್ ಒಂದಾಗ್ಲೇಬೇಕು. ಕಾರಣ ಏನು ಅಂದ್ರೆ ನಮಗೆ ಅವ್ರದ್ದೇ ಮುಖ ನೋಡ್ಬೇಕು, ಬೇರೆಯವ್ರ ಮುಖ ನೋಡಂಗಿಲ್ಲ. ಸೊ ಅಲ್ಲಲ್ಲೇ ಅವ್ರ ಮುಖ ನೋಡ್ಬೇಕಾದ್ರೆ ಇನ್ನೊಂದು ರೌಂಡಲ್ಲಿ ಟಾಸ್ಕ್ ಆಡುವಾಗ ಹಳೆ ಮುಂಚೆ ಮರಿಬೇಕು, ಮಾತಾಡ್ಬೇಕು ಅಷ್ಟೇ. ಅದಕ್ಕೆ ಆಗಲ್ಲ ಅಂತಂದ್ರೆ ಕೆಲವ್ರ ಹತ್ರ ಮಾತಾಡ್ತಿರ್ಲಿಲ್ಲ. ಈಗ ಮಂಜಣ್ಣ ಗೌತಮಿ ಇಷ್ಟ ಇಲ್ಲ ಅಂದ್ರೆ ಮಾತಾಡ್ತಾ ಇರ್ಲಿಲ್ಲ, ಬಿಟ್ಬಿಟ್ಟು ಸುಮ್ಮನೆ ಇರೋರು. ಅವ್ರಿಗೆ ಯಾರು ಸ್ವಲ್ಪ ಸೆಟ್ ಆಗ್ತಾರೆ ಅನ್ಸೋರು ಅವ್ರ ಜೊತೆ ಮಾತ್ರ ಅವ್ರು ಕೂತ್ಕೊಂಡು ಮಾತಾಡ್ತಿದ್ರು.